ಕರ್ನಾಟಕದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಕಂಡು ಕೇಳರಿಯದ ಭೀಕರ ಬರದಿಂದ ಇಡೀ ಕರುನಾಡೆ ಕಂಗಾಲಾಗಿದೆ. ದಿನೇ ದಿನೇ ಬರದ ತೀವ್ರತೆ ಸುದ್ದಿಗಳನ್ನು ವಿಸ್ತಾರ ನ್ಯೂಸ್ ತೋರಿಸಿದ ಬೆನ್ನಲ್ಲೇ ಸರ್ಕಾರವು ಬೆಂಗಳೂರಿನಿಂದ ಇಡೀ ರಾಜ್ಯದಲ್ಲಿ ನೀರಿನ ವ್ಯವಸ್ಥೆಗೆ ಮುಂದಾಗಿದ್ದು ಸುಳ್ಳಲ್ಲ. ಜನಪರ ಜವಾಬ್ದಾರಿಯುತ ನಿಮ್ಮ ನೆಚ್ಚಿನ ಚಾನೆಲ್ ವಿಸ್ತಾರ ನ್ಯೂಸ್ ಸಹ ಕೈಕಟ್ಟಿ ಕೂರಬಾರದು ಅಂತ ನಿರ್ಧರಿಸಿ ನೀರಿಲ್ಲದ ಕಡೆಗೆ ನೀರು ತಲುಪಿಸುವುದಕ್ಕೆ ಜಲವೇ ಜೀವನ ಅಂತ ಅಭಿಯಾನ ಆರಂಭಿಸಿದೆ. ಒಟ್ಟಾರೆ ಮಿಷನ್ ಭಗೀರಥ ಪ್ರಯತ್ನಕ್ಕೆ ನಿಮ್ಮ ವಿಸ್ತಾರ ನ್ಯೂಸ್ ಮುಂದಾಗಿದೆ. ಭೀಕರ ಬರದ ಕಥೆ ವ್ಯಥೆ ಜೊತೆಗೆ ವಿಸ್ತಾರ ನ್ಯೂಸ್ ಅಭಿಯಾನದ ಬಗ್ಗೆ ಒಂದು ಪುಟ್ಟ ಸ್ಟೋರಿ ತೋರಿಸ್ತೀವಿ ನೋಡಿ. ಬೆಂಗಳೂರಲ್ಲಿ ನೀರು ಸಿಕ್ತಿಲ್ಲ ಅಂತ ಎಷ್ಟೋ ಏರಿಯಾಗಳಲ್ಲಿ ವಾಸವಿದ್ದ ಫ್ಲಾಟ್ ನಿವಾಸಿಗಳು ಮನೆ ಶಿಫ್ಟ್ ಮಾಡ್ತಿದ್ದಾರೆ. ಸ್ಲಮ್ ಹಾಗೂ ಮಧ್ಯಮ ವರ್ಗದ ವಾಸಿಗಳು ನೀರಿಗೆ ಏನ್ ಮಾಡೋದಪ್ಪ ಅಂತ ಕಂಗಾಲಾಗಿ ನೀರು ತರಲು ಕಿಲೋಮೀಟರ್ ಗಟ್ಟಲೆ ಹೋಗ್ತಿದ್ದಾರೆ. ವಿಸ್ತಾರ ನ್ಯೂಸ್ ನಿರಂತರ ವರದಿಗಳ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ರಾಜ್ಯ ಸರ್ಕಾರ ಬೆಂಗಳೂರು ಸೇರಿ ಜಿಲ್ಲೆಗಳಲ್ಲೂ ನೀರಿನ ವ್ಯವಸ್ಥೆಗೆ ಪ್ರಯತ್ನಿಸುತ್ತಿದೆ. ಬರ ಅಂದ್ರೆ ಬರೀ ಸಮಸ್ಯೆಯೇ ಅಲ್ಲ, ಪರಿಹಾರ ಪತ್ರಿಕೋದ್ಯಮವು ಇಂದಿನ ಅಗತ್ಯ ಅಂತ ಅರಿತ ನಿಮ್ಮ ವಿಸ್ತಾರ ನ್ಯೂಸ್ ಸಂಪಾದಕೀಯ ತಂಡ ಹೊಸ ಸಾಹಸಕ್ಕೆ ಕೈ ಹಾಕಿದೆ. ಬತ್ತದಿರಲಿ ಬದುಕು ಅಂತ ಕರುನಾಡಿನ ಮೂಲೆ ಮೂಲೆಗೂ ನೀರಿಲ್ಲದೆಡೆಗೆ ನೀರು ತಲುಪಿಸುವುದಕ್ಕಾಗಿ ಜಲವೇ ಜೀವನ ಅಂತ ಮಹಾ ಅಭಿಯಾನ ಕೈಗೊಂಡಿದ್ದೇವೆ. ಇಡೀ ಕರ್ನಾಟಕ ರಣ ಬಿಸಿಲಿನ ಜೊತೆಗೆ ಬೆಂಕಿಯಂತ ಬರದಿಂದ ಅಕ್ಷರಶಃ ಸುಟ್ಟು ಹೋಗ್ತಿದೆ. ಹಳ್ಳ ಕೊಳ್ಳ ನದಿಗಳಲ್ಲಿ ನೀರು ಬತ್ತಿದೆ. ಜಲ ಸೆಲೆಯ ಭೂಮಿಯೆಲ್ಲ ಬಯಲಂತಾಗಿ ಬಿರುಕುಗಳಿಂದ ಬಾಯ್ಬಿಟ್ಟು ಮಳೆಯ ಸಿಂಚನಕ್ಕಾಗಿ ಆಕಾಶದ ಕಡೆಗೆ ನೋಡ್ತಾ ಇವೆ. ಇನ್ನೊಂದೆಡೆ ನೀರು ಸಿಗದ ಜನರು ನಮಗೆ ಯಾವುದೇ ಗ್ಯಾರಂಟಿಗಿಂತ ನೀರು ಗ್ಯಾರಂಟಿ ಕೊಡಿ ಅಂತ ಅವಲತ್ತುಕೊಳ್ಳುತ್ತಿದ್ದಾರೆ. ನಮ್ಮ ಜನ ಕುಡಿಯೋಕೆ ಹಾಗೂ ಮನೆ ಬಳಕೆಗೆ ನೀರು ತರಲು ಥೇಟ್ ಸೈನಿಕರು ಹೋಗುವಂತೆ ಕಿಲೋಮೀಟರ್ ಗಟ್ಟಲೆ ಅಲಿಯುತ್ತಿದ್ದಾರೆ. ಒಂದ್ ಕಡೆ ಕುಡಿಯೋಕೂ ನೀರಿಲ್ಲ, ಊರುಗಳಲ್ಲಿ ಹಸಿರು ಮಾಯವಾಗಿದೆ. ಮನೆಯಲ್ಲಿ ಸಾಕಿರೋ ಜಾನುವಾರುಗಳಿಗೆ ಮೇವು ತರೋದಕ್ಕೂ ದುಡ್ಡಿಲ್ಲ. ಇನ್ನೂ ಆಗಲ್ಲ ಅಂತ ಅಸಹಾಯಕರಾಗಿರೋ ಅನ್ನದಾತ ಊರ ಸಂತೆ ಹಾಗೂ ಜಾತ್ರೆಗಳಿಗೆ ಹೋಗಿ ಅರ್ಧ ಬೆಲೆಗೆ ಜಾನುವಾರುಗಳನ್ನ ಮಾರ್ತಿದ್ದಾರೆ. ಕೃಷಿಕರು ಅರ್ಥಾತ್ ಕಾಪಾಡಿ ಕಾಯ್ದುಕೊಂಡಿದ್ದ ದನ ಕರುಗಳನ್ನ ವಿಧಿ ಇಲ್ಲದೆ ಕಸಾಯಿ ಖಾನೆಗಳಿಗೆ ಮಾರುವ ಭೀಕರ ಬರಗಾಲ ತಾಂಡವವಾಡ್ತಿದೆ. ಒಂದು ವಿಪರ್ಯಾಸ ಅಂದ್ರೆ ಮುಕ್ಕಾಲು ಕರ್ನಾಟಕ ಬರದಿಂದ ನರಳಾಡ್ತಿದ್ರೆ ಪರಿಹಾರದ ವಿಚಾರದಲ್ಲಿ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ರಾಜ್ಯದ ಮೇಲೆ ಕೇಂದ್ರ ಗರಂ ಆದ್ರೆ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರವು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ. ರಾಜ್ಯದಲ್ಲಿ ಕೇಂದ್ರದ ಜಲಜೀವನ್ ಮಿಷನ್ ನಿಲ್ಲಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಬರ ಪರಿಹಾರಕ್ಕೆ ಹೊಡೆತ ಬಿದ್ದಿದೆ ಅಷ್ಟೇ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲೇ ಬಂದು ಗುಡುಗಿದ್ದಾರೆ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಷ್ಟೋ ಇಷ್ಟೋ ಪರಿಹಾರ ಕಾರ್ಯಕ್ಕೆ ಆದೇಶಿಸಿದ್ರು. ಅಧಿಕಾರಿಗಳು ಅದೆಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ತಂದಿದ್ದಾರೋ ಗೊತ್ತಿಲ್ಲ. ಈ ಮಧ್ಯೆ ವಿಸ್ತಾರ ನ್ಯೂಸ್ ನಡೆಸುತ್ತಿರೋ ಜಲಜೀವನ ಅಭಿಯಾನಕ್ಕೆ ಜನ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಜನ ಆಗ್ಲಿ ಜಾನುವಾರಾಗ್ಲಿ ತಿನ್ನಲು ಆಹಾರ ಸಿಗದಿದ್ರೆ ಬದುಕಬಹುದು, ಆದ್ರೆ ಕುಡಿಯೋಕೆ ನೀರಿಲ್ಲದಿದ್ರೆ ಹೇಗ್ ತಾನೇ ಬದುಕಲು ಸಾಧ್ಯ? ಆದ್ರಿಂದಲೇ ನಿಖರ ಹಾಗೂ ಜನಪರ ಸುದ್ದಿಗೆ ನಂಬರ್ 1 ಆಗಿರೋ ನಿಮ್ಮ ವಿಸ್ತಾರ ನ್ಯೂಸ್ ಈಗ ನೀರಿಲ್ಲದ ಕಡೆಗೆ ನೀರು ತಲುಪಿಸಲು ಜಲಜೀವನ ಅಭಿಯಾನ ಆರಂಭಿಸಿದೆ. ಸಮಾಜದ ವಿವಿಧ ಕ್ಷೇತ್ರಗಳ ಸಹೃದಯಿಗಳ ಸಹಕಾರದೊಂದಿಗೆ ಬರದಿಂದ ಕಂಗೆಟ್ಟ ಜನರಿಗೆ ನೆರವಿಗೆ ಮುಂದಾಗಿದೆ.
ಜೊತೆಯಲ್ಲೇ ನೀರು ಉಳಿಸು ಕರ್ನಾಟಕ ಅಂತಲೂ ಜನ ಜಾಗೃತಿ ಮೂಡಿಸುತ್ತಿದ್ದೇವೆ. ಹೇಗಾದ್ರೂ ಸರಿ, ಭೀಕರ ಬರದಿಂದ ನಮ್ಮ ಕರುನಾಡಿನ ಜನರಿಗೆ ಮುಕ್ತಿ ಸಿಗಬೇಕೆಂಬುದು ನಮ್ಮ ಆಶಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.